ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಇಂಡಿಯಾದಲ್ಲಿ IPL ನೋಡಲ್ಲ ಯಾರು ಹೇಳಿ? ಪ್ರತಿಯೊಬ್ಬರು ಕೂಡ ನೋಡ್ತಾರೆ, ಎಲ್ಲರೂ ಕೂಡ IPL ಲವರ್ಸ್. ಆದ್ರೆ ಬಟ್ ಈ IPL ಸಡನ್ನಾಗಿ ಈ ಪಾಕಿಸ್ತಾನ ಮತ್ತು ಇಂಡಿಯಾದ ವಾರ್ ನಡೆಯುವ ಟೈಮ್ದಲ್ಲಿ IPL ಅನ್ನೋದು ಬಂದಾಗಿತ್ತು, ಡೇಟ್ ಮುಂದುಗಡೆ ಆಗಿತ್ತು. ಮತ್ತೆ ಇದೇ ತಿಂಗಳು 16ರಿಂದ IPL ಅನ್ನೋದು ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಿನ್ನೆ ಆಲ್ಮೋಸ್ಟ್ ನಮ್ಮ ಒಂದು RCB ಟೀಮು SRH ಮತ್ತು RCB ಟೀಮ್ ಇತ್ತು. ಅದರಲ್ಲಿ ನಮ್ಮ RCB ಇರಲಿ ಅಂತ ಮ್ಯಾಚ್ ಬಿಟ್ಕೊಡ್ತು. ಆದ್ರೆ ಬಟ್ ಈ IPL ನೋಡ್ಬೇಕಂತ ಎಲ್ಲರಿಗೂ ಕುತೂಹಲ. ಯಾಕಂದರೆ ಸದ್ಯದಲ್ಲಿ IPL ಅನ್ನೋದು ಜಸ್ಟ್ ಕಂಪ್ಲೀಟ್ ಈ IPL ಅನ್ನೋದು ಮುಗಿಯೋದಕ್ಕೆ ಬಂತು. ಆದ್ರೆ ಬಟ್ IPL ನೋಡ್ಬೇಕನ್ನೋದು ಎಲ್ಲರಿಗೊಂದು ಕುತೂಹಲ, ಅಂದರೆ ಎಲ್ಲರಿಗೊಂದು ಇಂಟ್ರೆಸ್ಟ್ IPL ನೋಡಬೇಕು. ಆದ್ರೆ ಬಟ್ IPL ನೋಡ್ಬೇಕಾದ್ರೆ ಕೆಲವಷ್ಟು ಜನರಿಗೆ ಆಗಲ್ಲ. ಯಾಕಂದರೆ ಕೆಲವೊಂದಷ್ಟು ಜನ ಜಾಬ್ ಮೇಲೆ ಇರ್ತಾರೆ, ಇನ್ನು ಕೆಲವೊಂದಷ್ಟು ಎಲ್ಲ ಇಲ್ಲಿ ಇರ್ತಾರೆ. ಆದ್ರೆ ಬಟ್ ಅವ್ರು ಮೊಬೈಲಲ್ಲಿ ನೋಡ್ಬೇಕಾದ್ರೆ ಏನು ಮಾಡಬೇಕು, ಅದರದ್ದೇ ಅಂತ IPL ಪ್ರೀಮಿಯಮ್ ತೊಗೋಬೇಕು. ಅಂದರೆ ಅದ್ರ ರಿಚಾರ್ಜ್ ಮಾಡಬೇಕು, ಇಲ್ಲಾಂದ್ರೆ ಪ್ರೀಮಿಯಮ್ ತೊಗೋಬೇಕು. ಪ್ರೀಮಿಯಮ್ ತೊಗೊಂಡು IPL ನೋಡಬೇಕು. ಆದರೆ ಬಟ್ ಏನಲ್ಲ, ತುಂಬ ಸಿಂಪಲ್. ನಿಮಗೆ ಈ ಒಂದು ಜಸ್ಟ್ ಏನಲ್ಲ, ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ನೀವು ಈಸಿಯಾಗಿ ಫ್ರೀಯಾಗಿ ಯಾವುದೇ ರೀತಿ ಪ್ರೀಮಿಯಮ್ ತೊಗೊಳ್ದೆ ನೀವು ಕೂಡ ಈಸಿಯಾಗಿ ನೀವು ಫ್ರೀಯಾಗಿ IPL ನೋಡ್ಬೋದು. ಅದು ಯಾವ ರೀತಿ ನೋಡೋದು ಅಂತ ನನಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ದು ಯಾವುದೇ ಒಂದು ಸಿಮ್ ಇರಲಿ, ಯಾವುದೇ ಇರಲಿ, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, ಯಾವುದೇ ಸಿಮ್ ಇದ್ಕೊಂಡು ನೀವು ಫ್ರೀಯಾಗಿ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ನೀವು ಇದರಲ್ಲಿ 2 ಸ್ಟೆಪ್ ಬರ್ತವೆ. ಒಂದು ಫ್ರೀಯಾಗಿ ಕೂಡ ನೋಡ್ಬೋದು, ಒಂದು ಪ್ರೀಮಿಯಮ್ ಅಂದರೆ ದುಡ್ಡು ಕಟ್ಟಿ ಪ್ರೀಮಿಯಮ್ ಕೂಡ ತೊಗೊಂಡು ನೀವು ನೋಡ್ಬೋದು. ನಾನು ನಿಮಗೆ 2 ಸ್ಟೆಪ್ ತಿಳಿಸ್ಕೊಡ್ತೀನಿ, ಯಾವ ರೀತಿ ಏನು ಎಲ್ಲ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ನಿಮಗೆ ಯಾವೊಂದು ಟೀಮ್ ಇಷ್ಟ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ. ನನಗೆ ಮಾತ್ರ ಜೈ RCB. ಯಾವತ್ತಿದ್ರು ನಮ್ಮ RCBಗೆ ಸಪೋರ್ಟು. ಸೋತರು ಗೆದ್ದರು ನಮ್ಮ RCBಗೆ ಯಾವತ್ತಿದ್ರು ಜೈ. ಈ ಸಲ ಕಪ್ ನಮ್ಮದೇ. ಏನು ಹೇಳೋದು ತುಂಬ ಸಿಂಪಲ್. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಬರ್ತಾರೆ ಪ್ಲೀಸ್ ಕಲ್ಸನ್ನು ಬಯಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲ ಮುಟ್ಟು ಎಲ್ಲರಿಗೂ ಹೇಳ್ಬೇಕಾರೆ RCB ಅಂದ ತಕ್ಷಣ ಎಲ್ಲರಿಗೂ ನೆನಪಿ ಬರೋದು ವಿರಾಟ್ ಕೊಹ್ಲಿ. ಆ್ಯಕ್ಚುಲಿ ಯಾರೆಲ್ಲ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಇದ್ದಾರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ದಿಲ್ ಸಿಂಬಲ್ ಕಳಿಸಿ. ನಾನು ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿ. ಗೈಸ್, ನೀವು ನಿಮ್ಮೊಂದು ಮೊಬೈಲ್ ಮೂಲಕ ನೀವು IPL ನೋಡ್ಬೇಕಾರೆ ಇರೋದು 2 ದಾರಿ ಮೇನ್ ಇಂಪಾರ್ಟೆಂಟ್ ಇರ್ಬೇಕಾರೆ. ಒಂದು, ನೀವು ಫ್ರೀಯಾಗಿ ನೋಡಬೇಕು, ಇಲ್ಲಾಂದ್ರೆ ನೀವೇನು ಮಾಡಬೇಕು, ದುಡ್ಡು ಕಟ್ಟಿ ಪ್ರೀಮಿಯಮ್ ತೊಗೊಂಡು ನೀವು ನೋಡಬೇಕು. ನಾನು ನಿಮಗೆ ಈಗ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ಯಾವ ರೀತಿ ನೋಡೋದು ಏನು ಎಲ್ಲ ನಿಮಗೆ 2 ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ಮೊದಲು ಮುಟ್ಟು ನೀವು IPL ನೋಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಮೊಬೈಲ್ ಆಗಿರೋದು, ಲ್ಯಾಪ್ಟಾಪ್ ಆಗಿರೋದು, ಯಾವುದೇ ಇದರಲ್ಲಿ ನೀವು IPL ನೋಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಜಿಯೋ ಹಾಟ್ಸ್ಟಾರ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೀವೇನು ಮಾಡಿ, ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ, ಜಿಯೋ ಹಾಟ್ಸ್ಟಾರ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಜಸ್ಟ್ ಏನಿಲ್ಲ, ನೀವು ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟು ಮೊದಲು ಬಿಟ್ಟು ನಾನು ಈಗ ಫ್ರೀಯಾಗಿ ಯಾವ ರೀತಿ ನೋಡೋದು ಹೇಳ್ತಾನೆ, ಅದರ ನಂತರ ಯಾವ ರೀತಿ ಪ್ರೀಮಿಯಮ್ ತೊಗೊಂಡು ನೋಡೋದು ಹೇಳ್ತಾನೆ. ಜಸ್ಟ್ ನಾನು ನೀವೇನು ಮಾಡ್ಕೊಂಡು ಲಾಗಿನ್ ಓಕೆ ಅಲಾವ್ ಕೊಡಿ. ಅದರ ನಂತರ ಉಂಟು ಇಲ್ಲಿ ನೀವು ಮ್ಯಾಚ್ ಅನ್ನೋದು ನೋಡ್ಬೋದು. ಇದು ನಿನ್ನೆ ಮ್ಯಾಚ್, RCB ಮ್ಯಾಚು ಮತ್ತು SRH ನಿನ್ನೆ ಮ್ಯಾಚ್. ಜಸ್ಟ್ ಇದು ನೀವು ಮ್ಯಾಚ್ ನೋಡ್ಬೋದು. ಆದರೆ ಬಟ್ ನೋಡ್ಬೇಕಾದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷದವರೆಗೆ ನೀವು ಫ್ರೀಯಾಗಿ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ನೋಡ್ಬೋದು. ಅದರ ಮೇಲೆ ನೀವು ಅದ್ರ ಮೇಲೆ ನೀವು ಫ್ರೀಯಾಗಿ ನೋಡೋಕ್ಕಾಗಲ್ಲ. ನೀವು ಫ್ರೀಯಾಗಿ ನೋಡ್ಬೇಕಾದ್ರೆ ಏನು ಮಾಡಬೇಕು, ಪ್ರೀಮಿಯಮ್ ತೊಗೋಬೇಕು. ಪ್ರೀಮಿಯಮ್ ತೊಗೋಬೇಕಾದ್ರೆ ನಿಮ್ಮ ಹತ್ರ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಲ್ದೆ ನೀವು ಫ್ರೀಯಾಗಿ ಯಾವ ರೀತಿ ನೋಡೋದು ಅಂದ್ರೆ ತುಂಬ ಸಿಂಪಲ್. ಮೊದಲು ನೀವು ಏನು ಮಾಡಿ, ನಿಮ್ಮ ಒಂದು ಬ್ರದರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರೆಲ್ಲ ಹತ್ರ ಜಿಯೋ ಸಿಮ್ ಇದೆ, ಯಾರೆಲ್ಲ ರಿಚಾರ್ಜ್ ಮಾಡಿದ್ದಾರೆ ಅವ್ರಿಗೆ ನೀವು ಏನು ಮಾಡಿ, ಜಸ್ಟ್ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, ಯಾರೆಲ್ಲ 349 ರೂಪಾಯಿ ರಿಚಾರ್ಜ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ. ಅಂದರೆ ಅವ್ರ ನಂಬರ್ ನೀವು ಇಸ್ಕೊಳ್ಳಿ. ಅಂದರೆ ಅವ್ರ ನಂಬರ್ ನೀವು ಇಲ್ಲಿ ಹಾಕಿ OTP ಹಾಕಬೇಕು. ಜಸ್ಟ್ ಯಾವ ರೀತಿ ಅಂದರೆ ಇನ್ನೊಂದು ಲಾಗಿನ್ ಮೇಲೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ನೀವು ಹೇಳ್ಬೇಕು ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ OTP ಬರುತ್ತೆ. ಜಸ್ಟ್ ಆ OTP ಎಂಟರ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಈ ರೀತಿ ಲಾಗಿನ್ ಆದ ತಕ್ಷಣ ಡೈರೆಕ್ಟಾಗಿ ಇಲ್ಲಿ ಅವರು ನೀವು ಫ್ರೀಯಾಗಿ IPL ಮ್ಯಾಚ್ ನೋಡ್ಬೋದು. ಅಂದರೆ ಅವ್ರ ನಂಬರ್ ಮೂಲಕ ನೀವು ಫ್ರೀಯಾಗಿ IPL ಮ್ಯಾಚ್ ನೋಡ್ಬೋದು. ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಯಾಕಂದರೆ ತುಂಬ ಜನ ರಿಚಾರ್ಜ್ ಮಾಡಿರ್ತಾರೆ, IPL ನೋಡಲ್ಲ, ಗೊತ್ತಿರಲ್ಲ. ಕೆಲವೊಂದಷ್ಟು ಜನ IPL ಯಾವ ರೀತಿ ನೋಡೋದು, ಎದರಲ್ಲಿ ನೋಡೋದು ಗೊತ್ತಿಲ್ಲ. ಅಂಥವ್ರ ನಂಬರ್ ತೊಗೊಳ್ಳಿ, ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಬ್ರದರ್, ನಾನು ಇನ್ನೊಬ್ರ ನಂಬರ್ ತೊಗೊಲ್ಲ, ನನ್ನ ಹತ್ರ ಏನು ಮಾಡೋದು, ಈಗ ಅಲ್ಲೇ ರಿಚಾರ್ಜ್ ಮಾಡಿದೆ, ನಾನು ಮರ್ತಿದ್ದೆ ಅಂದರೆ ನೀವು ಏನಾದ್ರು 349 ಮಾಡಿದ್ರೆ ನೀವು ಕೂಡ IPL ಅನ್ನೋದು ಇಲ್ಲಿ ನೀವು ನೋಡ್ಬೋದು. ಫ್ರೀಯಾಗಿ ನೀವು ನೋಡ್ಕೊಳ್ಬೋದು. ನೀವು ಏನಾದರೂ ರಿಚಾರ್ಜ್ ಮಾಡಿದ್ರೆ ನಿಮಗೆ 90 ದಿನಗಳ ಕಾಲ ನಿಮಗೆ ಅವಕಾಶ ಇರುತ್ತೆ, ನೀವು ಫ್ರೀಯಾಗಿ ನೀವು ನೋಡ್ಬೋದು. ಈ ರೀತಿ ಫ್ರೀಯಾಗಿ ನೀವು ನೋಡ್ಬೋದು. ಫ್ರೀಯಾಗಿ ನೋಡ್ಬೇಕಾದ್ರೆ ಏನು ಮೊದಲನೇ ದಾರಿ ಬಂದ್ಬಿಟ್ಟು, ಮೊದಲನೇ ಸ್ಟೆಪ್ ಏನಂದ್ರೆ ಇನ್ನೊಬ್ಬರು ಯಾರೆಲ್ಲ ರಿಚಾರ್ಜ್ ಮಾಡಿದ್ರೆ ಅವ್ರ ನಂಬರ್ನ ನೀವು ಫ್ರೀಯಾಗಿ ಲಾಗಿನ್ ಆಗಿ ನೋಡ್ಬೋದು. ಇದು ಮೊದಲು ಮುಟ್ಟು. ಬ್ರದರ್ ಆಗಿದ್ರೆ ಇನ್ನು ಸೆಕೆಂಡ್ ಪ್ರೀಮಿಯಮ್ ಅಂದರೆ ಯಾವ ರೀತಿ ಅಂದರೆ ಇದರಲ್ಲಿ ಪ್ರೀಮಿಯಮ್ ಜಾಸ್ತಿ ಅಮೌಂಟ್ ಕಟ್ಟೋಂಗಿಲ್ಲ. ಜಸ್ಟ್ 100 ರೂಪಾಯಿ ಕಟ್ಟರೆ ಸಾಕು. ನೀವು ಈಗಾಗಲೇ ನಿಮ್ಮ ಒಂದು ಮೊಬೈಲ್ ರಿಚಾರ್ಜ್ ನೀವು 100 ರೂಪಾಯಿ ಕಟ್ಟರೆ ಸಾಕು, ನೀವು ಆರಾಮಾಗಿ ನೀವು ನೋಡ್ಕೊಳ್ಬೋದು. ಅದೇ ಯಾವ ರೀತಿ ಅಂತ ಹೇಳ್ತೀನಿ. ಜಸ್ಟ್ ಇಲ್ಲ,
ನಿಮ್ದು ಯಾವುದೇ ಒಂದು ಸಿಮ್ ಇರಲಿ, ಏರ್ಟೆಲ್ ಇರ್ಬೋದು, ವಿ ಐ ಇರ್ಬೋದು, ಜಿಯೋ ಆಗಿರ್ಬೋದು. ನೀವು ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಜಿಯೋ ಸಿಮ್ ಇದೆ, ನಾನು ಏನು ಮಾಡ್ತೀನಿ, ಜಿಯೋ ಓಪನ್ ಮಾಡ್ತೀನಿ. ಜಿಯೋ ಅಪ್ಲಿಕೇಶನ್ ನೀವು ಏನು ಮಾಡಬೇಕು, ನಿಮ್ಮ ಹತ್ರ ರಿಚಾರ್ಜ್ ಮಾಡಿದಿರಾ, ನನಗೆ ಐ ಪಿ ಎಲ್ ನೋಡ್ಬೇಕಾದ್ರೆ ಏನು ಮಾಡಬೇಕು, ನೀವು ಜಸ್ಟ್ ₹100 ರಿಚಾರ್ಜ್ ಮಾಡಿದ್ರೆ ನಿಮಗೆ ಐ ಪಿ ಎಲ್ ಫ್ರೀಯಾಗಿ ಸಿಗುತ್ತೆ. ಯಾವ ರೀತಿ ಜಸ್ಟ್ ನಾನು ತೋರಿಸ್ನೋಕ್ಕೆ ಇಲ್ಲ ತೆಲಡ ಸ್ವೈಪ್ ಮಾಡ್ತೀನಿ. ಸ್ವೈಪ್ ಮಾಡಿದ ತಕ್ಷಣ ರಿಚಾರ್ಜ್ ಮೇಲೆ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಅದರ ನಂತರ ರಿಚಾರ್ಜ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಈಗಾಗಲೇ ನೀವು ಏನಾದರೂ ಒಂದು ವೇಳೆ ರಿಚಾರ್ಜ್ ಮಾಡಿದ್ರೆ, ಈಗ ನಿಮ್ಮದು ರಿಚಾರ್ಜ್ ಆ್ಯಕ್ಟಿವ್ ಇದೆ, ಅದ್ರ ಬಟ್ ನೀವು ಏನು ಮಾಡಿದ್ರೆ ಕಡಿಮೆ ದುಡ್ಡಿನಿಂದ ರಿಚಾರ್ಜ್ ಮಾಡಿದ್ರೆ ಅದರ ಬಟ್ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಸಿಕ್ಕಿಲ್ಲ ನಿಮಗೆ, ನೀವೇನು ಮಾಡ್ಕೋ ಜಸ್ಟ್ ಇಲ್ಲಿ ಮೇಲೆ ಇರ್ಕೊಂತಿದ್ದೀವಿ ನೋಡಿ, ಈ ₹100 ಅನ್ನೋದು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋ. ಈ ₹100 ಹಾಕಿ ನೀವು ಎಕ್ಸ್ಟ್ರಾ ರಿಚಾರ್ಜ್ ಮಾಡ್ಕೋಬೇಕು. ಇದೇನಪ್ಪ, ನಿಮಗೆ 5 GB ಡಾಟಾ ಸಿಗುತ್ತೆ ಫ್ರೀ. ಹಂಗಲ್ಲ, 5 GB ಡಾಟಾ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ 90 ದಿನಗಳ ಕಾಲ ನಿಮಗೆ ಆ್ಯಕ್ಟಿವ್ ಇರುತ್ತೆ. ಒಂದು ನಿಮ್ಮ ಪ್ರೀಮಿಯಮ್ ಸಿಗುತ್ತೆ, ಅಂದರೆ ನಿಮಗೆ ಜಿಯೋ ಹಾಟ್‌ಸ್ಟಾರ್ ಪ್ರೀಮಿಯಮ್ ಸಿಗುತ್ತೆ 90 ದಿನಗಳ ಕಾಲ, ಅಂದರೆ 3 ತಿಂಗಳವರೆಗೆ ನಿಮಗೆ ಸಿಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಮೊದಲನೇ ನೀವು ಫ್ರೀಯಾಗಿ ನೋಡ್ಬೇಕಾದ್ರೆ ಇನ್ನೊಬ್ಬರ ಹತ್ರ ಇಸ್ಕೋಬೇಕು, ಇಲ್ಲಾಂದ್ರೆ ನೀವು ಏನು ಮಾಡಬೇಕು, ₹100 ಕಟ್ಟಬೇಕು. ₹100 ಕಟ್ಟಿ ಅದರ ನಂತರ ನೀವು ನೋಡ್ಬೋದು. ಇಲ್ಲ ಬ್ರದರ್, ನಾನು ರಿಚಾರ್ಜ್ ಮುಗಿದಿದೆ, ಇನ್ನು ರಿಚಾರ್ಜ್ ಮಾಡ್ಬೇಕು, ಹೊಸದಾಗಿ ನಾನು ನೋಡ್ಬೇಕು, ಜಸ್ಟ್ ಈಗಾದರೂ ನೀವು ರಿಚಾರ್ಜ್ ಮಾಡಲೇಬೇಕು. ಅವಾಗ ಏನು ಮಾಡಿ, ಇಲ್ಲಿ ಕೆಲವೊಂದಷ್ಟು ಪ್ಲ್ಯಾನ್ಸ್ಗಳಿದೆ. ಈ ₹349 ಪ್ಲ್ಯಾನ್ ಇದ್ದಾರೆ. ಜಸ್ಟ್ ಇದಕ್ಕೆ ನೀವು ರಿಚಾರ್ಜ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್. ನಿಮಗೆ ಇದು ಹಾಟ್‌ಸ್ಟಾರ್ ಫ್ರೀಗೆ ಸಿಗುತ್ತೆ ನಿಮಗೆ ನೋಡಿ. ಜಿಯೋ ಹಾಟ್‌ಸ್ಟಾರ್ 90 ದಿನಗಳ ಕಾಲ ಆ್ಯಕ್ಟಿವ್ ಇರುತ್ತೆ. ಇದು ಎಷ್ಟು, ₹349 ನೀವು ರಿಚಾರ್ಜ್ ಮಾಡಿದರೆ ನಿಮಗೆ ಸಿಗುತ್ತೆ. ನೀವು ರಿಚಾರ್ಜ್ ಮಾಡಿದರೆ ಈಗಾಗಲೇ ನೀವು ಒಂದು ವೇಳೆ ಮಾಡಿದರೆ ನಿಮ್ಮದು ಪ್ರೀಮಿಯಮ್ ನಿಮ್ಗೆ ಸಿಕ್ಕಿರುತ್ತೆ. ಅಂದರೆ ಜಿಯೋ ಹಾಟ್‌ಸ್ಟಾರ್ ನಿಮ್ಮ ಪ್ರೀಮಿಯಮ್ ಸಿಕ್ಕಿರುತ್ತೆ. ಏನಾದರೂ ಮಾಡಿಲ್ಲ ಅಂದರೆ ಮಾಡಿ. ಈಗ ಇಲ್ಲ ಅದಕ್ಕಿಂತ ಕಡಿಮೆ ಮಾಡಿದ್ದೀನಿ ಬ್ರದರ್, ನಾನು 1 GB ಡಾಟಾ ಮಾಡಿದ್ದೀನಿ ಅಂದರೆ ನೀವೇನು ಮಾಡಿ, ಒಂದು ಎಕ್ಸ್ಟ್ರಾ ₹100 ಅಮೌಂಟ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ 90 ದಿನಗಳ ಕಾಲ ಜಿಯೋ ಹಾಟ್‌ಸ್ಟಾರ್ ಅನ್ನೋದು ಪ್ರೀಮಿಯಮ್ ಅನ್ನೋದು ಸಿಗುತ್ತೆ. ಆರಾಮಾಗಿ ನೀವು ಫ್ರೀಯಾಗಿ ಐ ಪಿ ಎಲ್ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಜಿಯೋದವರಿಗೆ ಬೆನಿಫಿಟ್ಸು. ಜಿಯೋದವ್ರಿಗೆ ಜಸ್ಟ್ ನೀವು ₹100 ರಿಚಾರ್ಜ್ ಮಾಡಿ ಸಾಕು, ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಜಿಯೋದವ್ರಿಗೆ. ಇನ್ನೆಷ್ಟು ಏರ್ಟೆಲ್ ಇದರದವ್ರಿಗೆ ನೀವೇನು ಮಾಡೋದು, ಜಸ್ಟ್ ನಿಮ್ಮ ಫೋನ್ಪೇ ಓಪನ್ ಮಾಡ್ಕೊಂಡು ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಈಗ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೂ ಕೂಡ ಬರುತ್ತೆ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ಜಸ್ಟ್ ನಾನು ತೋರಿಸ್ತೀನಿ. ಓಕೆ, ಸ್ವೈಪ್ ಮಾಡಿ, ನಿಮಗೂ ಕೂಡ ಸೇಮ್ ₹100 ನೋಡಿ. ನೀವು ಕೂಡ ₹100 ಅಮೌಂಟ್ ಹಾಕಿದ್ರೆ ನಿಮಗೆ ಎಷ್ಟು 30 ದಿನಗಳ ಕಾಲ ನಿಮ್ಮದು ಜಿಯೋ ಹಾಟ್‌ಸ್ಟಾರ್ ಸಿಗುತ್ತೆ, ಪ್ರೀಮಿಯಮ್ ಸಿಗುತ್ತೆ. ಅದ್ರ ಜೊತೆ 5 GB ಡಾಟಾ ಸಿಗುತ್ತೆ. ಇದು 30 ದಿನಗಳ ಕಾಲ. ಜಿಯೋ ಸಿಮ್ ಇದ್ರೆ ನಿಮ್ಮ ಬೆನಿಫಿಟ್ಸ್ 90 ದಿನಗಳ ಕಾಲ ಸಿಗುತ್ತೆ. ಅದ್ರ ಒಟ್ಟಿಗೆ ಎಷ್ಟು 30 ದಿನಗಳ ಕಾಲ ಸಿಗುತ್ತೆ. ಯಾಕಪ್ಪ ಅಂದರೆ ಜಿಯೋ ಏನು ಅಂಬಾನಿ, ಮುಖೇಶ್ ಅಂಬಾನಿ ಅವ್ರದ್ದೇ ಅದು ಪ್ಲಾಟ್ಫಾರ್ಮು, ಅದಕ್ಕೋಸ್ಕರ ಅಷ್ಟು ಇಟ್ಟಿದ್ದಾರೆ, ಜಾಸ್ತಿ ಜಿಯೋ MNP ಆಗಲಿ ಅಂತ ಈ ರೀತಿ. ಮತ್ತು ಇಲ್ಲ ಬ್ರದರ್, ನಾನು ಈಗ ₹399 ಅಂದರೆ ₹349 ರಿಚಾರ್ಜ್ ಮಾಡಿದ್ದೀನಿ ಅಂದರೆ ನಿಮಗೆ ಕೂಡ ಫ್ರೀಯಾಗಿ ಅದು ಸಿಕ್ಕಿರುತ್ತೆ. ನಿಮಗೆ ಫ್ರೀಯಾಗಿ ಇದು ಕೂಡ ನೀವು ನೋಡ್ಕೊಳ್ಬೋದು ಆರಾಮಾಗಿ. ಈಸಿಯಾಗಿ ನೀವು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನೋಡ್ಕೊಳ್ಬೋದು, ಈಸಿಯಾಗಿ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ರಿಚಾರ್ಜ್ ನೀವು ಎಕ್ಸ್ಟ್ರಾ ರಿಚಾರ್ಜ್ ಮಾಡಿ ಕೂಡ ಮಾಡ್ಕೊಳ್ಬೋದು, ಏನು ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಏರ್ಟೆಲ್ ಸಿಮ್ ಇದ್ದವ್ರಿಗೆ ತುಂಬ ಯೂಸ್ ಆಗುತ್ತೆ. ನೀವು ಏನು ಮಾಡಬೇಕು, ₹100 ಅಮೌಂಟ್ ಹಾಕಬೇಕು. ಅವ್ರಿಗೆ 90 ದಿನಗಳ ಕಾಲ ಸಿಗುತ್ತೆ, ನಿಮಗೆ 30 ದಿನಗಳ ಕಾಲ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿ ಐದವರು ಸೇಮ್ ನೀವು ಯಾವ ರೀತಿ ನೀವು ಕೂಡ ₹100 ಅಮೌಂಟ್ ಹಾಕಬೇಕು. ₹100 ಅಮೌಂಟ್ ಹಾಕಿದ್ರೆ ನಿಮಗೂ ಕೂಡ 1 ತಿಂಗಳ ಕಾಲ ಸಿಗುತ್ತೆ. ಅದರ ನಂತರ 1 ತಿಂಗಳ ಜಿಯೋ ಸ್ಟಾರ್ ಅಂದರೆ ಜಿಯೋ ಹಾಟ್‌ಸ್ಟಾರ್ ನಿಮ್ಗೆ ಪ್ರೀಮಿಯಮ್ ಸಿಗುತ್ತೆ, 5 GB ಡಾಟಾ ಸಿಗುತ್ತೆ, ಅದು 30 ದಿನಗಳ ಕಾಲ ಆ್ಯಕ್ಟಿವ್ ಆಗಿರುತ್ತೆ. ಈ ರೀತಿ ನೀವು ಪ್ರೀಮಿಯಮ್ ತೊಗೊಂಡು ನೀವು ನೋಡ್ಬೋದು. ಫ್ರೀಯಾಗಿ ನೀವು ನೋಡಲೇಬೇಕಪ್ಪ, ಏನು ಮಾಡಬೇಕು, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರೋ ಅವ್ರ ನಂಬರ್ ತೊಗೊಂಡು ನೀವು ಲಾಗಿನ್ ಆಗಿ. ಯಾಕಂದ್ರೆ ಅವ್ರ ಸಬ್ಸ್ಕ್ರಿಪ್ಷನ್ ಇದ್ದಿರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಎಲ್ಲರೂ ಮ್ಯಾಕ್ಸಿಮಮ್ ಪ್ರತಿದಿನಕ್ಕೆ 2 GB ಡಾಟಾ ರಿಚಾರ್ಜ್ ಮಾಡಿರ್ತಾರೆ. ಯಾಕಂದರೆ ಎಲ್ಲ 5G ಮೊಬೈಲ್ ಇದೆ, ಆದರೆ ಬಟ್ ಅವರು ಐ ಪಿ ಎಲ್ ನೋಡಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವಾಗ ನೀವು ಏನು ಮಾಡಿ, ಅವ್ರ ನಂಬರ್ನ ನೀವು ಲಾಗಿನ್ ಆಗಿ ನೀವು ನೋಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಮೊಬೈಲಲ್ಲೇ ನೋಡ್ತಾ ಇದ್ರೆ ಅದನ್ನು ನಿಮ್ಮ ನಂಬರಿಂದ ಲಾಗಿನ್ ಆಗೋದು. ಆದರೆ ಬಿಟ್ಟು ನೀವು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ರೆ ಏನು ಮಾಡೋದು, ನಿಮ್ಮ ಲ್ಯಾಪ್ಟಾಪ್ ಕ್ರೋಮಲ್ಲಿ ಅದೇ ವೆಬ್ಸೈಟ್ ಓಪನ್ ಮಾಡ್ಕೋದು, ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲಾಗಿನ್ ಆಗಿ ನೀವು ನೋಡ್ಬೋದು. ಇಲ್ಲಾಂದ್ರೆ ನೀವು ಕಂಪ್ಯೂಟರ್ ನೋಡ್ತಿದ್ರೆ ಕಂಪ್ಯೂಟರ್ ಕೂಡ ಆ ರೀತಿ ಮಾಡಿ ನೀವು ಈಸಿಯಾಗಿ ನೀವು ಮನೇಲಿ ಕೂತಾಗಿರ್ಬೋದು, ನೀವು ಎಲ್ಲಾದರೂ ಕೂಡ ಐ ಪಿ ಎಲ್ ಮ್ಯಾಚ್ ಫ್ರೀಯಾಗಿ ನೋಡ್ಕೊಳ್ಬೋದು. ಏನಿಲ್ಲ, ತುಂಬ ಸಿಂಪಲ್. ನನಗೆ ಈ ಒಂದು ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಜಸ್ಟ್ ಏನಿಲ್ಲ, ನಮಗೆ ಈ ಒಂದು ಐ ಪಿ ಎಲ್ ಅದು ಫ್ರೀಯಾಗಿ ಐ ಪಿ ಎಲ್ ಮ್ಯಾಚ್ ಯಾವ ರೀತಿ ನೋಡೋದಂತ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತೊಂದನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ಯಾವ ರೀತಿ ಅನಿಸುತ್ತೆ ಚೆಕ್ ಕಮೆಂಟ್ಸ್ ಕಮೆಂಟ್ಗೆ ಇವತ್ತು ಮುಗಿಸ್ತಾ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಮೆಂಬರ್ಸ್ ಕೂಡ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.